ಅದೊಂದು ರಾಷ್ಟ್ರ ಅನ್ನಿಸ್ಕೊಳ್ಳೋಕ್ಕೆ ಅಯೋಗ್ಯವಾದಂಥ ಒಂದು ರಾಷ್ಟ್ರ. ಅಲ್ಲಿನ ಪ್ರಧಾನಿ ಆಗಲೇ ಭೂಗತ. ಅವ್ರು ಯಾರೇ ಸಪೋರ್ಟ್ ಮಾಡಿದ್ರು ಯಾರು ನಮ್ಮ ರಾಷ್ಟ್ರವನ್ನು ಏನೂ ಮಾಡೋಕ್ಕಾಗಲ್ಲ. ನಾವು ಯಾರ ತಂಡಕ್ಕೆ ಹೋಗಲ್ಲ, ನಮ್ಮ ತಂಡಕ್ಕೆ ಬಂದವರು ನಾವು ಸುಮ್ಮನೆ ಬಿಡಲ್ಲ. ಮೋದಿ ಅಂತ ಪ್ರಧಾನಿ ಸಿಕ್ಕಿರೋದು ನಮ್ಮ ಪುಣ್ಯ ಅಂತಾನೆ ಅನ್ಕೋಬೇಕು. ಕಾಫಿ ಸಮುದ್ರಕ್ಕೆ ಹೋದ್ರೂ ಮೊಣಕಾಲು ನೀರೇ. ಅದು ಜೂನ್ ಪರ್ಯಂತ ನಮಗೆ ಯುದ್ಧ ಮಾಡಕ್ಕೆ ಹೋದ್ರೆ 3 ದಿನಕ್ಕೆ ಆ ಯುದ್ಧ ಮುಗಿಸೋ ತಾಕತ್ತು ನಮಗಿದೆ. ನಾವು ಪಾಕಿಸ್ತಾನಕ್ಕೆ ಒಂದು ಹೇಳ್ತೀವಿ, ನೀವು ಯಾವತ್ತ ಬಂದು ನಮ್ಮ ಶರಣಾಗತಿ ಅಂತ ಕೇಳ್ತೀರ ಅಲ್ಲೋವರೆಗೂ ನಿಮ್ಮ ಎಡೆಮುರಿ ಕಟ್ಟೋದು ನಿಲ್ಲಲ್ಲ. ಗೋಲ್ಡನ್ ಟೈಮ್ ಇದು, ಯಾವಾಗಲೂ ಸಿಗೋದೇ ಇಲ್ಲ ಇದಕ್ಕೆ. ಈಗ ಹೊಡೆದ್ಬಿಟ್ಟು ಅಂತೇಳಿದ್ರೆ ನೆಕ್ಸ್ಟ್ ಅವ್ರು ಬರೋದಿಲ್ಲ. ಅವರು ಹೆಣ್ಮಕ್ಳಿಗೆ ಆ ಸಿಂಧೂರನ ಅಳಿಸೋಗಿದ್ದಾರೆ. ಆ ಸಿಂಧೂರಿಗೆ ಏನು ಬೆಲೆ ಅಂತ, ಭಾರತದಲ್ಲಿ ಎಷ್ಟು ಬೆಲೆ ಕೊಡ್ತೀವಂತ ಅವ್ರಿಗೆ ಗೊತ್ತಾಗ್ಬೇಕು ಇದ್ರ ಮೂಲಕ. ತೋರಿಸಿ ಹೊಡೆದಿದ್ದಾರಲ್ಲ, ಏನಾಗಿದೆ ನಿಮ್ಗೇನು, ಯಾರು ಎತ್ತಂತ ಗುರುತಿಸಿ ಹೊಡೆದಿದ್ದಾರಲ್ಲ, ಅದು ನಮ್ಗೆ ಈಗಲೂ ಆಕ್ರೋಶ ಬರುತ್ತೆ. ನಾನು ಒಬ್ಬ BSF ಯೋಧ, ನನಗೂ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಅವನು ಬಡ್ಕೊಂಡು ಸಾಯ್ಲಿ, ನನಗೆ ಬೇಕಾಗಿಲ್ಲ. ಅವನು ಶಾಂತಿನಾರ ಮಾಡಲಿ, ಆ ಶಾಂತಿ ತೋಟಕ್ಕೆ ಹೋಗಿ ಮನೆ ಕೇಳಲಿ. ಮಿನಿಸ್ಟ್ರೇ ಹೇಳ್ತಾ ಇದ್ದಾನೆ, ಅವನೇ ಒಬ್ಬ ಹತ್ಕೊಂಡು ಹೇಳ್ತಾ ಇದ್ದಾನೆ ಇವತ್ತು, ನಮಗೆ ಯಾಕೆ ಥರ ತೀರ್ಮಾನ ತೊಗೊಂಡ್ರಿ ಇಂಡಿಯಾ ಮೇಲೆ ಅಂತ ಹೇಳಿ ಅವನು ಹತ್ಕೊಂಡು ಹೇಳ್ತಾನೆ. ಪಾಕಿಸ್ತಾನ ದೇವರೇ ಕಾಪಾಡಬೇಕು ಅಂತ ಅವನೇ ಓಪನ್ನಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ. ಇದು ನಿಜಕ್ಕೂ ಶಾಂತಿ ಪ್ರಿಯರನ್ನು ಕೆಣಕಿದಂಥ ಒಂದು ಪಾಪಿಗಳೇ ಅವರು. ಅದೊಂದು ರಾಷ್ಟ್ರ ಅನ್ನಿಸ್ಕೊಳ್ಳೋಕ್ಕೆ ಅಯೋಗ್ಯವಾದಂಥ ಒಂದು ರಾಷ್ಟ್ರ. ಭಯೋತ್ಪಾದಕರನ್ನು ಹುಟ್ಟುಹಾಕುವಂಥ ಒಂದು ರಾಷ್ಟ್ರವನ್ನು ಇಡೀ ಪ್ರಪಂಚವೇ ಅವರನ್ನು ನಾಶ ಮಾಡಬೇಕು ಅಂತ ಕಾದಿದೆ. ಬರೀ ನಮ್ಮ ದೇಶ ಮಾತ್ರ ಅಲ್ಲ. ಹಾಗಾಗಿ ಇಂಥ ದೇಶದ ಮೇಲೆ ಒಂದು ದಿಟ್ಟವಾದಂಥ ನಿರ್ಧಾರವನ್ನು ನಮ್ಮ ರಾಷ್ಟ್ರ ತೆಗೆದುಕೊಂಡಿದೆ. ಹಾಗಾಗಿ ಬಹುಶಃ 1975ನೇ ಇಸ್ವಿ ಮೊದಲು ಸಾರಿ ಮಾಡಿದ್ವಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗ, ಅದಕ್ಕಿಂತಲೂ ಈ ಸಾರಿ ಸರಿಯಾದಂಥ ಪಾಠವನ್ನು ನಾವು ಕಲಿಸ್ತೀವಿ. ಹಾಗಾಗಿ ನಮ್ಮ ರಾಷ್ಟ್ರದಲ್ಲಿರುವಂಥ ಸೇನಾ ಮುಖ್ಯಸ್ಥರು ನಮಗೆ ಕೊಡುವಂಥ ಸೂಚನೆಗಳನ್ನು ನಾವು ಪಾಲಿಸೋಣ ಮತ್ತು ನಾವು ಅದಕ್ಕೆ ಬದ್ಧರಾಗಿರೋಣ. ನಮಗೆ ಗೊತ್ತು, ನಮ್ಮ ರಾಷ್ಟ್ರದಲ್ಲಿ ನಮ್ಮ ದೇಶದ ವಿಚಾರ ಬಂದಾಗ, ನಮ್ಮ ರಾಷ್ಟ್ರದ ವಿಚಾರ ಬಂದಾಗ ಇಲ್ಲಿರುವಂಥ ಪ್ರತಿಯೊಬ್ಬ ಪ್ರಜೆನೂ ಕೂಡ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ಅವೆಲ್ಲವನ್ನು ನಾವು ನೋಡಿದ್ದೀವಿ, ನೀವೆಲ್ಲ ಕೂಡ TV ನಲ್ಲಿ ನೋಡ್ತಾ ಇದ್ದೀರಾ. ಪ್ರತಿಯೊಬ್ಬರು ಕೂಡ ಆ ಆನಂದ, ಆ ಖುಷಿಯನ್ನು ನೀವೆಷ್ಟು ಹಂಚ್ಕೋತಿದ್ದೀರ ಅಂತ ಹೇಳಿದ್ರೆ ನಮಗೆ ಅದನ್ನು ಹೇಳಲಿಕ್ಕೆ ಸಾಗಲ್ಲ. ಯಾಕಂದರೆ ನಮ್ಮ ಸೈನಿಕರಲ್ಲಿ ಅದೆಷ್ಟು ಕಿಚ್ಚಿದೆ ಅನ್ನೋದನ್ನು ಅದು ಅರ್ಥ ಆಗ್ತದೆ. ಅವ್ರು ಯಾರೇ ಸಪೋರ್ಟ್ ಮಾಡಿದ್ರು ಯಾರು ನಮ್ಮ ರಾಷ್ಟ್ರವನ್ನು ಏನೂ ಮಾಡೋಕ್ಕಾಗಲ್ಲ. ಯಾವುದೇ ಸ್ಥಿತಿಲೂ ಅಷ್ಟು ಸುಭದ್ರವಾದಂಥ ದೇಶ ನಮ್ಮದಾಗಿದೆ. ಯಾಕೆಂತ ಹೇಳಿದ್ರೆ ನಮ್ಮ ತಂಡಕ್ಕೆ ನಾವು ಯಾರ ತಂಡಕ್ಕೆ ಹೋಗಲ್ಲ, ನಮ್ಮ ತಂಡಕ್ಕೆ ಬಂದವರು ನಾವು ಸುಮ್ಮನೆ ಬಿಡಲ್ಲ. ಯಾವುದೇ ರಾಷ್ಟ್ರ ಆಗಿರಲಿ ನಾವಂತೂ ಸುಮ್ಮನೆ ಬಿಡಲ್ಲ. ಆ ಮಟ್ಟಕ್ಕೆ ನಾವು ಬೆಳೆದು ನಿಂತಿದ್ದೀವಿ. ಆ ಸ್ಥಿತಿಯಲ್ಲಿ ನಮ್ಮ ಸರ್ಕಾರ ಮತ್ತು ನಮ್ಮ ರಾಷ್ಟ್ರ ಸುಭದ್ರವಾಗಿದೆ. ನಾವೆಲ್ಲೂ ಕೂಡ ನಿರ್ಭಯವಾಗಿ ನಮ್ಮ ರಾಷ್ಟ್ರದ ಪ್ರಜೆಗಳು, ಈಗಾಗಲೇ ನಾವು ದೂರದರ್ಶನಗಳು ಅಲ್ಲಿ ಕೇಳಿದೆ, ಒಂದು ಚಿಕ್ಕ ಹಾನಿ, ಪ್ರಾಣ ಹಾನಿ ನಮ್ಮ ದೇಶಕ್ಕಾಗಿಲ್ಲ. ಒಂದು ಯಾವುದೇ ಆಸ್ತಿಪಾಸ್ತಿಗಳ ನಷ್ಟ ನಮ್ಮ ದೇಶಕ್ಕಾಗಿಲ್ಲ. ಸೊ ಹಾಗಾಗಿ ನಷ್ಟ ಆಗಿರೋದಲ್ಲ ಅವ್ರಿಗೇ. ಸೊ ಹಾಗಾಗಿ ನಾವು ಧೈರ್ಯದಿಂದಿರೋಣ. ದೇಶದಲ್ಲಿ ನಾವೆಲ್ಲರೂ ಕೂಡ ಇಡೀ ನಮ್ಮ ದೇಶದ ರಕ್ಷಣೆ ಜೊತೆಯಲ್ಲಿ ನಾವಿದ್ದು ಅವರು ಹೇಳುವಂಥ ಪ್ರತಿಯೊಂದು ಆಜ್ಞೆಗಳನ್ನು ನಾವು ಪಾಲಿಸೋಣ. ಹೋಯ್ತು ಪಾಕ್ ಆಕ್ರಮಿತ ಕಾಶ್ಮೀರ ಇಡೀ ನಮ್ಮ ಈಗಾಗಲೇ ನಮ್ಮ ಸೈನಿಕರು ಗಡಿನಲ್ಲಿ ನಿಂತಿದ್ದಾರೆ ಮುನ್ನುಗ್ಗಕ್ಕೆ. ಅಲ್ಲೇನಾದ್ರು ಮುನ್ನುಗ್ಗಿತ್ತು ಅಂದರೆ ಇಡೀ ಕಾಶ್ಮೀರವೇ ನಮ್ಮದಾಗತ್ತೆ. ಸೊ ಹಾಗಾಗಿ ಆ ಸ್ಥಿತಿ, ಆ ಧೈರ್ಯ, ಆ ಮನಸ್ಥೈರ್ಯ ನಮ್ಮಲ್ಲಿದೆ. ಸೊ ಹಾಗಾಗಿ ಖಂಡಿತ ಈ ಅಲ್ಲಿರುವ ಪ್ರಜೆಗಳೇ ದಯವಿಟ್ಟು ಇಲ್ಲಿ ಅರಾಜಕತೆ ಇದೆ, ನಮ್ಮನ್ನು ಕಾಪಾಡಲ್ಲ ಇವರು, ನಮ್ಮ ಭಾರತ ದೇಶದವರು ನಮ್ಮನ್ನು ಸೇರಿಸ್ಕೊಳ್ಳಿ, ನಾವು ನಿಮ್ಮ ಜೊತೆಲಿರ್ತೀವಿ ಅನ್ನೋ ಒಂದು ಸ್ಥಿತಿ ಅಲ್ಲಿ ನಿರ್ಮಾಣ. ಯಾಕೆಂದರೆ ಅಲ್ಲಿರೋ ಪ್ರಧಾನಿ ಆಗಲೇ ಭೂಗತ. ಈಗಾಗಲೇ ಅಲ್ಲಿ ಸೇನಾ ಮುಖ್ಯಸ್ಥನೇ ವಜಾಗೊಳಿಸಿದ್ದಾರೆ.
ಸೊ ಹಾಗಾಗಿ ಅಂದರೆ ಅವರ ಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಏನು ನಾಯಕನಿಲ್ಲದಂಥ ಪ್ರಜೆ ಏನು ಅವರನ್ನು ಆಳುವಂಥ ಈ ನಾಯಕನೇ ಇಲ್ಲದಂಥ ಪರಿಸ್ಥಿತಿ ಇದೆ. ಅಂದರೆ ಅದನ್ನು ರಾಷ್ಟ್ರ ಅಂತ ನಾವು ಹೆಂಗೆ ಹೇಳ್ತೀವಿ ಹೇಳಿ. ಸೊ ಹಾಗಾಗಿ ಖಂಡಿತವಾಗಿ ನಮ್ಮ ದೇಶದಲ್ಲಿ ಇಂಥ ಒಂದು ಬರಬಾರ್ದು. ಯಾಕೆಂತ ಹೇಳಿದ್ರೆ ನಮ್ಮ ದೇಶ ಯಾವತ್ತೂ ಕೂಡ ಯಾರನ್ನೂ ನೋಯಿಸ್ತವ್ರಲ್ಲ, ಪ್ರತಿಯೊಬ್ಬರನ್ನು ಪ್ರೀತಿ ಮಾಡೋದಂಥ ಒಂದು ರಾಷ್ಟ್ರ ನಮ್ಮದು. ಆದರೆ ತಾಳ್ಮೆಗೆ ಒಂದು ಮಿತಿ ಇದೆ. ಸೊ ಹಾಗಾಗಿ ಬಿಡಲ್ಲ, ಹೆಂಗಿದ್ರೂ ಬಿಡಲ್ಲ, ಖಂಡಿತವಾಗಿ ಬಿಡಲ್ಲ. ಸೊ ಹಾಗಾಗಿ ನಮ್ಮ ದೇಶದ ಎಲ್ಲ ಪ್ರಜೆಗಳಿಗೂ ನಾವು ಧನ್ಯವಾದ ಹೇಳ್ತೀವಿ. ನಮ್ಮ ರಾಷ್ಟ್ರದಲ್ಲಿ ಮೋದಿ ಸಾಹೇಬರು ಒಳ್ಳೆ ಇದು ತೊಗೊಂಡಿದ್ದಾರೆ, ಡಿಸಿಷನ್ ತೊಗೊಂಡಿದ್ದಾರೆ. ನಮ್ಮ ದೇಶ ನಿಜವಾಗ್ಲೂ ಅವ್ರ ಕೆಳಗಡೆ ಉದ್ಧಾರ ಆಗತ್ತೆ, ಅದಂತೂ ನಿಜ. ನಮ್ಮ ಇದಕ್ಕೆ ಬುಡಕ್ಕೆ ಅವರು ಪಾಕಿಸ್ತಾನವರು ಹಾಕಿರೋದ್ರಿಂದ ಅವ್ರು ಮಾತ್ರ ಅವರು ಉದ್ಧಾರ ಆಗಲ್ಲ. ಚೆನ್ನಾಗಿ ಇದು ತೊಗೊತಾರೆ, ಒಳ್ಳೆಯದಾಗಲಿ. ಪೋಸ್ಟ್ ಆಗ್ತಾ ಇದ್ದು ಶಾಂತಿ ಕಾಪಾಡಬೇಕು, ಶಾಂತಿಗಳು ಮಾತು ಕೇಳಿಬಂದು ಶಾಂತಿ 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 ಅಂತ ಹೇಳ್ತಾ ಇದ್ರು. ನೋಡಿದ್ರೆ ಅವರಂತೂ ಅವರು ಶಾಂತಿ ಪ್ರಿಯರೂ ಅಲ್ಲ, ಏನೂ ಅಲ್ಲ, ಬರೀ ಸುಳ್ಳು ಅವ್ರು ಹೇಳೋದು. ಶಾಂತಿ ಅವರು ಒಂದು ಚೂರು ಇಲ್ಲ. ಹುಟ್ಟಾಕ್ತಾ ಇರೋದು ಟೆರರಿಸ್ಟ್ ಎಲ್ಲ ಹುಟ್ಟಾಕ್ತಾ ಇರೋದು ಅವರೇ, ಅದಂತೂ ಸತ್ಯ. ಪಾಕಿಸ್ತಾನ ಮೇಲೆ ಯುದ್ಧ ಆಗಬೇಕು, ಆದ್ರೇ ಒಳ್ಳೆಯದು. ಚೆನ್ನಾಗಿ ಮಾಡಿ ಅವ್ರನ್ನ ಮಟ್ಟ ಹಾಕಿದ್ರೆ ದೇಶ ಮುಂದೆ ಬಂದೇ ಬರುತ್ತೆ. ಅದು ನಮ್ಮ ಅಮಿತ್ ಶಾ ಅವರು, ಮೋದಿಯವರು ಅವರೆಲ್ಲನೂ ಸೇರಿಕೊಂಡು ಮುಂದೆ ಒಳ್ಳೆ ಇದು ತೊಗೊಂಡಿದ್ದಾರೆ, ಡಿಸಿಷನ್ ತೊಗೊಂಡಿದ್ದಾರೆ. ಆಪರೇಷನ್ ಸಿಂಧೂರ ಹೆಸರಿರುವಂಥದ್ದು. ಆಪರೇಷನ್ ಸಿಂಧೂರ ಭಾರಿ ಒಳ್ಳೆ ಹೆಸರು ಮೋದಿಯವರು ಸೆಲೆಕ್ಟ್ ಮಾಡಿರೋದು. ಅದು ಒಳ್ಳೆಯದು ಅನ್ನೋದಕ್ಕಿಂತ ಅವರ ಮನಸ್ಸಿನಲ್ಲೇ ಆ ಒಂದು ಬೇಜಾರಾಗಿದ್ದು ಅಷ್ಟು ಜನ ಹೆಂಗಸರಿಗೆ 26 ಜನ ಗಂಡಸರನ್ನು ಸಾಯಿಸಿ ಆ ಗಂಡಸರು ಒಂದು ಗಂಡ ಅನ್ನೋ ಒಂದು ಅಷ್ಟು ಜನನ ಪಾಪ ಅವ್ರು ಏನು ಇನ್ನು ಹೇಗೆ ಮಾಡಬೇಕು. ಹಾಗಾಗಿ ಒಂದು ದುಃಖದಿಂದ ಮೋದಿಯವರು ಸಿಂಧೂರ ಅಂತ ಇಟ್ಟಿದ್ದು. ಪಾಕಿಸ್ತಾನ ಮೇಲೆ ಇವತ್ತು ಭಾರತ ದಾಳಿ ಮಾಡುವಂಥದ್ದು ನೆನ್ನೆ ಕೂಡ ಅದು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅದು ಮೋದಿ ತುಂಬ ದೇಶಕ್ಕೋಸ್ಕರ ತುಂಬ ತ್ಯಾಗ ಮಾಡಿದ್ದಾರೆ. ಅವರ ಇದರಿಂದನೇ ನಮಗೆ ಒಳ್ಳೆ ಯಶಸ್ಸು ಸಿಗುತ್ತೆ. ನಮ್ಮ ತಂಟೆಗೆ ಬರ್ದಂಗೆ ಮಾಡಬೇಕು ಅನ್ನೋದೇ ಮುಖ್ಯ ಉದ್ದೇಶ. ಅಮಾಯಕರನ್ನೆಲ್ಲ ಸುಮ್ಮನೆ ಬಲಿ ತಗೊಂಡು ಹಿಂಸೆ ಕೊಟ್ಟು ಮಾಡ್ತಾರೆ. ಆ ಥರ ಮಾಡಬಾರ್ದು. ಏನೇ ಮಾಡಲಿ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಒಂದು ಇದಿರುತ್ತೆ. ನಿಜವಾಗ್ಲೂ ಥ್ಯಾಂಕ್ಸ್ ಟು ಅವರ್ ಮೋದಿ. ಸರ್, ಈಗ ಎಲ್ಲೊಂದು ಕಡೆ ಆಪರೇಷನ್ ಸಿಂಧೂರ ಅಂತ ಹೆಸರಿಕ್ಕಿರೋದು, ಅದು ತುಂಬ ಒಳ್ಳೆಯ ಹೆಸರು. ಅದು ಒಳ್ಳೆ ಮೀನಿಂಗ್ಫುಲ್. ಅದು ಈ ಲೇಡೀಸ್ ಇವರೇನೇ ಏರ್ಫೋರ್ಸಲ್ಲಿ ಮಿಲಿಟ್ರಿ ಟೀಮ್ ಎಲ್ಲ ಅವರೇ ಹ್ಯಾಂಡ್ಲ್ ಮಾಡಿದ್ದಾರೆ. ಇದರಿಂದ ಒಳ್ಳೆ ತುಂಬ ಹೆಸರು ಬರುತ್ತೆ ಅದು ನಮ್ಮ ದೇಶಕ್ಕೆ. ದಾಳಿ ಮಾಡೋಕೆ ಹೋದ್ರು ಡ್ರೋನ್ಗಳೆಲ್ಲ ಹೊಡೆದು ಉಳಿಸಿದ್ದಾರೆ. ಎಲ್ಲ ಎಲ್ಲೊಂದು ಕಡೆ ಖುಷಿ ಇದೆ, ಒಳ್ಳೆ ಸಂತೋಷ ಆಗುತ್ತೆ ನಮಗೆ. ನಿಜವಾಗ್ಲೂ ಮೋದಿ ಅಂತ ಪ್ರಧಾನಿ ಸಿಕ್ಕಿರೋದು ನಮ್ಮ ಪುಣ್ಯ ಅಂತಲೇ ಅನ್ಕೋಬೇಕು. ಅವರು ಯಾವ ರೀತಿ ಶತ್ರುಗಳನ್ನ ಸಂಹಾರ ಮಾಡಬೇಕು ಅನ್ನೋದು ಅವ್ರಿಗೆಲ್ಲ ಒಳ್ಳೆ ತುಂಬ ನಾಲೆಡ್ಜ್ ಇದೆ. ನಿಜವಾಗ್ಲೂ ಅವರು ಹ್ಯಾಟ್ಸ್ ಆಫ್ ಟು ದಿ ಮೋದಿಜಿ. ಸೈನಿಕರಿಗೆ ಇಷ್ಟಪಡ್ತೀರಾ ಅಂತ? ಸೈನಿಕರು ನಿಜವಾಗ್ಲೂ ಅವರು ನಮ್ಮ ದೇಶ ಸೇವೆಗೆ ಅವ್ರಿಗೋಸ್ಕರ ಪ್ರಾಣನೇ ಮುಡುಪಾಗಿಟ್ಟು ಅವರು ನಮ್ಗೆ ಇದು ಮಾಡ್ತಾರೆ. ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಅವರು. ನಿಜವಾಗ್ಲೂ ನಾವು ಇದಕ್ಕೆ ನಾವು ಸಪೋರ್ಟ್ ಮಾಡಬೇಕು ಎಲ್ಲ ನಮ್ಮ ದೇಶಕ್ಕೋಸ್ಕರ, ಮಿಲಿಟ್ರಿ ಇದಕ್ಕೋಸ್ಕರ. ಅವರು ಹೆಂಡತಿ ಮಕ್ಕಳು ಫ್ಯಾಮಿಲಿ ಎಲ್ಲ ಹೊರಗೆ ಇಟ್ಕೊಂಡು ಅವರು ದೇಶಕ್ಕೋಸ್ಕರ ತಮ್ಮ ಪ್ರಾಣನೇ ಒತ್ತೆ ಇಟ್ಟಿರ್ತಾರೆ ಅವರು. ಎಲ್ಲ ಒಂದು ಕಡೆ ಶಾಂತಿ ಮಾತುಗಳು ಕೇಳ್ಬೋದು, ಯುದ್ಧ ಬೇಡ ಅನ್ನೋಂಥದ್ದು. ಅದು ಆ್ಯಕ್ಚುಲಾಗಿ ನಾವು ಶಾಂತಿಯಿಂದನೇ ಇದ್ವು. ಆದರೆ ಇವರು ಅದನ್ನು ದುರುಪಯೋಗ ಪಡಿಸ್ಕೊಂಡು ನಮ್ಮ ಮೇಲೆ ಅತಿಕ್ರಮಣ ಮಾಡಿದ್ರು. ಅದು ನಾವು ಶಾಂತಿಯಿಂದ ಇದ್ದರೆ ನಮ್ಮನ್ನು ಇನ್ನೂ ತುಳಿತಾರೆ ಅವರು. ಆ ಥರ ಇದಾಗಬಾರ್ದು ಅನ್ನೋದು ಒಂದು ಇದು. ಟರ್ಕಿ ಚೀನಾ ಸಪೋರ್ಟ್ ಮಾಡ್ತಾ ಇದೆ ಯಾವುದು ಪಾಕಿಸ್ತಾನಕ್ಕೆ ಅನ್ನೋಂಥದ್ದು. ಯಾರು? ಟರ್ಕಿ ಚೀನಾ ದೇಶಗಳು. ಟರ್ಕಿ ದೇಶ ಏನು ಮಾಡ್ತಾ ಇಲ್ಲ ಅಂತ ಕಾಣುತ್ತೆ. ಅಮೇರಿಕಾನು ಏನು ಮಾಡೋಕ್ಕಾಗಲ್ಲ. ಚೀನಾ ಎಲ್ಲ ಒಂದು ಕಡೆ ಚೀನಾ ಸ್ವಲ್ಪ ಇದೆ, ಬಟ್ ಅವ್ರು ಮಾಡೋಕ್ಕೆ ಹೋದ್ರೆ ಅವ್ರಿಗೆ ಕೆಟ್ಟ ಹೆಸರು ಬರುತ್ತೆ. ಅವರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಈಗ. ಜಾಸ್ತಿ ಇದು ಇಂಟರ್ಫಿಯರ್ ಆಗೋದು ಬೇಡ ಅನ್ನೋ ಥರ ಏನು ಅಂತ ಎಲ್ಲರಿಗೂ ಗೊತ್ತಾಗಿದೆ. ಈಗ ಏನು ಮಾಡಬೇಕು ಅಂದರೆ ಮೇಯ್ನ್ ಅವರು
ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಇದೆಯಲ್ಲ ಅದನ್ನು ಫುಲ್ ವಶಪಡಿಸ್ಕೊಂಡ್ಬಿಡ್ಬೇಕು, ನಮ್ಮ ಕಂಟ್ರೋಲಿಗೆ ತಗೋಬೇಕು. ಇದೇ ಸರಿಯಾದ ಟೈಮು. ಬಟ್ ಯಾವುದೇ ಕಾರಣಕ್ಕೂ ನಾವು ಪಾಕಿಸ್ತಾನದ ಜಾಗ ಏನಕ್ಕೂ ಬೇಡ, ಅವ್ರು ಬದುಕಳ್ಳಿ ಅಂತ ಬಿಟ್ಬಿಡ್ಬೇಕು. ಬಟ್ POK ಮಾತ್ರ ನಮ್ಮ ಕಂಟ್ರೋಲಿಗೆ ತಗೊಂಡು ನಮ್ಮ ಇಂಡಿಯನ್ ಇದಕ್ಕೆ ಜಮ್ಮು ಕಾಶ್ಮೀರನ ಚೆನ್ನಾಗಿ ಡೆವಲಪ್ ಮಾಡ್ಬೋದು. ಪಾಕಿಸ್ತಾನ ಮೇಲೆ ದಾಳಿ ಮಾಡುವಂಥದ್ದು ಭಾರತ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಪಾಪಿ ಮೊದಲೇ ಹೇಳ್ಬಿಟ್ಟಿದ್ರೆ ಪಾಪಿನೇ ಅದು. ಪಾಪಿ ಸಮುದ್ರಕ್ಕೆ ಹೋದ್ರೂ ಮೊಣಕಾಲು ನೀರೇ. ಅದು ಜೂನ್ ಪರ್ಯಂತ ನಮಗೆ ಯುದ್ಧ ಮಾಡೋಕ್ಕೆ ಹೋದ್ರೆ ನಾವು 3 ದಿನಕ್ಕೆ ಆ ಯುದ್ಧ ಮುಗಿಸೋ ತಾಕತ್ತು ನಮಗಿದೆ. ನಾವು ಪಾಕಿಸ್ತಾನಕ್ಕೆ ಒಂದು ಹೇಳ್ತೀವಿ, ನೀವು ಯಾವತ್ತ ಬಂದು ನಮ್ಮ ಶರಣಾಗತಿ ಅಂತ ಕೇಳ್ತೀರ ಅಲ್ಲಿವರೆಗೂ ನಿಮ್ಮ ಎಡೆಮುರಿ ಕಟ್ಟೋದು ನಿಲ್ಲಲ್ಲ. ಯಾಕಂದರೆ ನಮ್ಮ ಸೈನಿಕರು ಭಾಳ ಬಲಿಷ್ಠವಾಗಿದ್ದಾರೆ. ಹಾಗಾಗಿ ನಾನು ನಿಮ್ಗೊಂದು ಮಾತು ಹೇಳ್ತೀನಿ, ಇವಾಗ ನಿಮಗೆ ಕುಡಿಯೋಕ್ಕೆ ನೀರಿಲ್ಲ, ನಾಳೆ ದಿನ ತಿನ್ನೋಕ್ಕೆ ಅನ್ನನೂ ಸಹ ಸಿಗಲ್ಲ, ಮತ್ತು ನೀವು ಜೀವನ ಮಾಡೋಕ್ಕೆ ಆಹಾರನಾಗಲಿ ಪ್ರತಿಯೊಂದು ಏನು ಸಿಗ್ದಂಗೆ ಆಗುತ್ತೆ ನಿಮಗೆ. ಮೊದಲು ಬಂದು ತಪ್ಪಾಯಿತು ಅಂತ ಕೇಳಿ ಕ್ಷಮೆ ಕೇಳಿ ಶರಣಾಗತಿ ಆಗ್ರಿ. ಇಲ್ಲ ಅಂತ ಅಂದರೆ ನೀವು ಪಾಕಿಸ್ತಾನದಲ್ಲಿ ಭೂಪಟದಲ್ಲಿ ಭೂಪಟದಲ್ಲಿ ನಿಮ್ಮದು ಪಾಕಿಸ್ತಾನದ ಹೆಸರೇ ಇರಲ್ಲ. ಆ ರೀತಿ ಅಳಿಸೋಗೋ ರೀತಿ 100% ನಿಮ್ಗೆ ಆಗುತ್ತೆ ಅಂತ ಹೇಳ್ತೀನಿ ನಾನು. ಆಪರೇಷನ್ ಸಿಂಧೂರ ಅಂತ ಹೆಸರಿಕ್ಕಿರುವಂಥದ್ದು ಎಷ್ಟು ಸಿಂಧೂರಗಳು ಅಳಿಸೋಗಿದ್ವು ಅದೆಲ್ಲ ಸರ್ ಬೇಕಾದ್ರೆ ನಮಗೆ ಅವರು ನಮ್ಗೆ ಏನಂತ ಹೇಳಿರೋ, ಪಾಪ ಹೆಣ್ಮಕ್ಳಲ್ಲಿ ಹೆಣ್ಮಕ್ಳು ನಿಲ್ಸ್ಕೊಂಡು ಗಂಡು ಮಕ್ಳು ಶೂಟ್ ಮಾಡಿರಲ್ಲ, ಸಿಂಧೂರ ಅಳಿಸಿರಲ್ಲ. ಈಗ ಅವ್ರು ಸಿಂಧೂರ ಇದ್ದಿಲ್ಲಾಗ ಅವ್ರ ಒಂದು ಕಡೆ ಅಳಿಸೋಗುತ್ತಲ್ಲ ಪೂರ. ಹಾಗಾಗಿ ಆಪರೇಷನ್ ಸಿಂಧೂರಕ್ಕೆ ನಮ್ಮೆಲ್ಲ ಸಪೋರ್ಟು, ಇಡೀ ನಮ್ಮ ಇಂಡಿಯಾ ಜನತೆ ಏನಿದೆ ಎಲ್ಲ ಸಪೋರ್ಟ್ ನಮಗಿದೆ. ಕಾಶ್ಮೀರ ವಶಪಡಿಸ್ಕೊಳ್ಳೋಕೆ ಇದೇ ಒಳ್ಳೆ ಟೈಮ್ ಅಂತೀರಾ? ಕಾಶ್ಮೀರ ಅವ್ರ ಅಪ್ಪಂದ ಸರ್, ಕಾಶ್ಮೀರ ನಮ್ಮದು, ವಶಪಡಿಸ್ಕೊಳ್ಳೋದು ನಮ್ಮದೇ. ಅದು ಬಂದರೆ ಅವ್ರನ್ನ ಶರಣಾಗತಿ ಬಂದರೆ ಅವ್ರನ್ನ ಅಲ್ಲಿಂದ ಹಿಮ್ಮಡಿಸೋದು ನಮ್ಮ ಕೆಲಸ. ಇನ್ಯಾವುದೇ ಕಾರಣಕ್ಕೂ ಅವ್ರ ಕನಸಲು ಸಹ ಕಾಶ್ಮೀರ ಕಡೆ ಬರಬಾರ್ದು ಅವರು. ಸರ್ ಇದು ನಮ್ಮದು ಜಾತ್ಯತೀತ ರಾಷ್ಟ್ರ. ನಮ್ಮದು ನಮ್ಮ ಇಂಡಿಯಾದಲ್ಲಿ ಪ್ರತಿಯೊಂದು ಜಾತಿನೂ ಪ್ರತಿಯೊಂದು ಭಾಷೆನೂ ಪ್ರತಿಯೊಂದು ಧರ್ಮಕ್ಕೂ ಅದರದೇ ಆದ ಪ್ರಾಮುಖ್ಯತೆ ಐತೆ. ಅವನು ಯಾವನೋ ಒಬ್ಬ ಕುಂತ್ಕೊಂಡು ಬಾಯಿ ಪಡ್ದ ತಕ್ಷಣ ಇಲ್ಲಿ ಇರೋ ಮುಸ್ಲಿಮ್ಸ್ ಯಾರೋ ದಡ್ರಲ್ಲ. ಇಲ್ಲಿ ಮುಸ್ಲಿಮ್ಸ್ಗೆ ಇಲ್ಲಿದೆ ಗಾಳಿ ಕುಡ್ದವ್ರೆ, ಇಲ್ಲಿದ್ದು ಅನ್ನ ತಿಂದವ್ರೆ, ಇಲ್ಲಿ ಜೀವನ ಮಾಡೋರೆ. ಹಾಗಾಗಿ ಇಲ್ಲಿರೋ ಮುಸ್ಲಿಮ್ಸು ಜೈ ಹಿಂದ್ ಜೈ ಭಾರತ್, ಜೈ ಭಾರತ್ ಮಾತಾಗೆ ಜೈ ಅಂತ ಹೇಳ್ತಾರೆ. ಆ ರೀತಿ ಇದ್ದಾಗ ಅವ್ರು ಯಾವುದೇ 100 ಜನ ಆ ಥರ ಲೀಡರ್ಗಳು ಹೇಳಿರುವೆ, ನಮ್ಮ ಮುಸ್ಲಿಮ್ಸ್ ನಾವು ಅಣ್ತಮ್ಮ ಥರ ಇದ್ದೀವಿ, ಇವತ್ತು ಮುಂದಕ್ಕೂ ಅಣ್ತಮ್ಮ ಥರ ನಾವು ಬಾಳ್ಕೊಂಡು ಹೋಗ್ತೀವಿ. ಟರ್ಕಿ ದೇಶ ಎಲ್ಲ ಒಂದು ಕಡೆ ಸಪೋರ್ಟ್ ಮಾಡ್ತಾ ಇದೆ ಪಾಕಿಸ್ತಾನಕ್ಕೆ ಸರ್. ಟರ್ಕಿ ಮಾಡಲಿ, ಚೀನಾ ಮಾಡಲಿ, ಯಾರನ್ನ ಮಾಡಲಿ ಸರ್, ನಮ್ಮ ಇಂಡಿಯಾ ಅಂತ 100 ದೇಶ ಅಂತ 100 ದೇಶ ಸಹ ಅವ್ರಿಗೆ ಸಪೋರ್ಟ್ ಮಾಡಿರುವೆ. ಅವ್ರನ್ನ ಹಿಮ್ಮೆಡಿಸೋ ಶಕ್ತಿ ನಮ್ಮ ಇಂಡಿಯಾಗಿದೆ. ಪಾಕಿಸ್ತಾನ ಮೇಲೆ ಭಾರತ ಯುದ್ಧ ಮಾಡಿರುವಂಥದ್ದು ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಸರ್ ಮಾಡೋದು ಒಳ್ಳೆಯದೇನೆ. ನಾಳೆ ಆಗೋ ಬದಲು ಇವತ್ತೇ ಆಗೋಗ್ಬಿಡ್ಬೇಕು. ಅದು ಈಗ ಎಲ್ಲೋ ಸಿಟ್ಕೊಂಡಿದ್ದಾರಲ್ಲ, ಅದು ಇಷ್ಟು ದಿನ ಯಾಕೆ ಇಟ್ಕೋಬೇಕಾಯ್ತದು? ಈಗ ಒಳ್ಳೆ ಚಾನ್ಸ್ ಇದು. ಈಗ ಹೊಡೆದ್ಬಿಟ್ಟು ಅಂತೇಳಿದ್ರೆ ನೆಕ್ಸ್ಟ್ ಅವ್ರು ಬರೋದಿಲ್ಲ ಅವರು. ನಮಗೇನು ಗೊತ್ತಾ, ನಾಗರಿಕರ ಮೇಲೆ ತೊಂದರೆ ಆಗಬಾರ್ದು. ವಾರ್ ಟು ವಾರ್ ಯಾರ ಮೇಲೆ ಆಗಬೇಕು? ಮಿಲ್ಟ್ರಿ ಡಿಫೆನ್ಸ್ ಮೇಲೆ ಆಗಬೇಕು, ಏರ್ ಫೋರ್ಸ್ ಮೇಲೆ, ನೇವಲ್ ಮೇಲೆ ಆಗಬೇಕು. ಅಷ್ಟೇ ನಮ್ಮ ಉದ್ದೇಶ. ಅವರು ಮನುಷ್ಯನೇ, ನಾವು ಮನುಷ್ಯನೇ. ಬಟ್ ವಾರ್ ಅಂತ ಬಿದ್ದಾಗ ಬಂದ್ಬಿಟ್ಟು ವಾರ್ ಮಾಡಿಬಿಡ್ಬೇಕು ಅವರು. ಅಷ್ಟೇ ನಮ್ಮಿದ್ದೀರ. ಇದಕ್ಕಿಂತ ಯಾವ ಚಾನ್ಸ್ ಇಲ್ವೇ ಇಲ್ಲ. ಇನ್ನೊಂದು ಏನು ಗೊತ್ತಾ, 60 ವರ್ಷ ಆಗಿದೆ ನಮಗೆಲ್ಲ. ನಾವು ಇದೆಲ್ಲ ಮಿಲ್ಟ್ರಿ ಟ್ರೈನಿಂಗ್ಗಳ ತೊಗೊಂಬಂದಿದ್ದೀವಿ. ನಮ್ಗೆ ಇವತ್ತು ಕಳಿಸೋ 60 ವರ್ಷ ಆದಮೇಲೆ ನಾವು ಸತ್ತೋಗ್ತೀವಿ. ಏನು ವೇಸ್ಟ್ ನಾವು ಬಾಡಿ ನಮ್ದಲ್ಲ. ನಮ್ಮನ್ನು ಇವಾಗ ಕಳಿಸೋರು ವಾರ್ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಇವಾಗಲೂ ಆಪರೇಷನ್ ಸಿಂಧೂರ ಅಂತ ಹೆಸರಿಕ್ಕಿರುವಂಥದ್ದು. ಸಿಂಧೂರ ಒಳ್ಳೇದೇ. ಅದು ಸಿಂಧು ಅಲ್ವಾ ಇರಬೇಕು, ಒಳ್ಳೇದದು. ಯಾಕಂತೇಳಿ ಸಿಂಧೂರ ಅಂತ ಹೇಳಿದ್ಮೇಲೆ, ಯಾಕಂದರೆ ಸರ್ ಸಿಂಧೂರ ಅಳಿಸೋಗಿತ್ತಲ್ಲ. ಯಾಕಂದರೆ ಅವರು ಗಂಡಸನೇ ತಾನೇ ಕೊಂದ್ರು ಅವರು, ಹೆಣ್ಮಕ್ಳು ತಾನೇ ಸಿಂಧೂರ ಇರೋದು. ವ್ಯಾಲ್ಯೂಬಲ್ ಅಲ್ವಾ ನಮ್ಮ ಇಂಡಿಯಾ ದೇಶಕ್ಕೆ ಅದು. ಕರೆಕ್ಟ್, ಅದು ಸಿಂಧೂರ ಇರಬೇಕದು. ಸಿಂಧೂರ ಇಟ್ಟಿರೋದು ಒಳ್ಳೇದೇ. ಅದು ಡ್ರೋನ್ಗಳನ್ನೆಲ್ಲ ಅಲ್ಲೇ ಅಟ್ಯಾಚ್ ಮಾಡಿರುವಂಥದ್ದು ಒಳ್ಳೇದೇ ಸರ್. ಅದೆಲ್ಲ ಹೊಡೆದಿರೋದು ಒಳ್ಳೇದೇನೆ. ಟರ್ಕಿ ಎಲ್ಲ ಒಂದು ಕಡೆ ಸಪೋರ್ಟ್ ಮಾಡ್ತಾ ಇದೆ. ಟರ್ಕಿಯವ್ರು ಏನು ಸಪೋರ್ಟ್ ಏನು ಮಾಡೋಕ್ಕಾಗುತ್ತೆ ಸರ್? ಟರ್ಕಿಯವ್ರು ಏನು ಮಾಡೋಕ್ಕಾಗುತ್ತೆ? ಇಂಡಿಯಾ ವೆಪನ್ಸ್ ಚೆನ್ನಾಗಿದೆ. ಇಂಡಿಯಾ ವೆಪನ್ಸ್ ಮೊದಲಿಗಿಂತ ಚೆನ್ನಾಗಿದೆ. ಮೊದಲು ಬಂದು 20 ಮಿನಿಟ್ಸ್ ಬೇಕಾಯಿತು 71ನಲ್ಲಿ. ಈಗೇನಿಲ್ಲ, ಬರೀ ಜಸ್ಟ್ 3 ಮಿನಿಟ್ಸ್ ಸಾಕು ಹೊಡಿಯೋಕ್ಕೆ. ಇವಾಗಲೇ ನುಗ್ಗು ಹೊಡಿಬೇಕಾಗಿರೋದು. ಆವಾಗಲ್ಲಿ ಆಗ್ಬೇಕಾಗಿರೋದು ಇವಾಗ ಹೊಡಿಬೇಕು, ನುಗ್ಗು ಹೊಡಿಬೇಕೀಗ. ಇದಕ್ಕಿಂತ ಒಳ್ಳೆ ಚಾನ್ಸು ಯಾವಾಗಲೂ ಗೋಲ್ಡನ್ ಟೈಮ್ ಇದು. ಯಾವಾಗಲೂ ಸಿಗೋದೇ ಇಲ್ಲ ಇದಕ್ಕೆ. ಭಾಳ ತೃಪ್ತಿಯಾಗಿದೆ. ಯಾಕೆಂದರೆ ಇಷ್ಟು ವರ್ಷ ದೇಶ ಅವ್ರಿಗೋಸ್ಕರ ಇದು ಮೀಸಲಾಗಿತ್ತು. ಈಗ ಅವರು ನಮ್ಮನ್ನೇ ಬಂದು ನಮ್ಮ ದೇಶದಲ್ಲಿ ಬಂದು ನಮ್ಮ ಹೆಣ್ಮಕ್ಳ ಮುಂದೆನೇ ಅವರ ಯಜಮಾನ್ರುಗಳಿಗೆ ಹತ್ಯೆ ಮಾಡಿರೋದು, ಅದು ಅವರು ಯಾವ ಜನ ಅಂತ ಕೇಳಿ ಹತ್ಯೆ ಮಾಡಿರೋದು ನಮಗೆ ನಿಜವಾಗ್ಲೂ ಅದು ಭಾಳ ವಿರೋಧ ಮಾಡ್ತೀವಿ. ಅದಕ್ಕೋಸ್ಕರ ಭಾರತ ಅದಕ್ಕೆ ಪ್ರತ್ಯುತ್ತರವಾಗಿ ಪ್ರತೀಕಾರ ಮಾಡ್ತೈತೆ. ನಿನ್ನೆನೂ ಸಹ ಅದ್ರ ಬಗ್ಗೆ ದಾಳಿ ಮಾಡಿದೆ. ಇದು ಸಾಕಾಗಲ್ಲ. ಇಡೀ ಪಾಕಿಸ್ತಾನನೇ ನಾವು ಅದನ್ನು ಇದು ಮಾಡಬೇಕು. ಅಷ್ಟು ಬೇಜಾರಾಗಿದೆ. ಯಾಕೆಂದರೆ ಒಂದು ಹೆಣ್ಮಕ್ಳನ್ನ ಮುಂದೆನೇ ಕೇಳಿ ನೀವು ಎಂಥ ಜಾತಿ ಏನು ಅಂತ ಕೇಳಿ ಹೊಡೆದು ತಲೆಗಳು ಗುಂಡಿಕ್ಕಿ ಹೊಡಿದ್ದಾರೆ, ಹತ್ಯೆ ಮಾಡಿದ್ದಾರೆ.
ನಮಗೆ ಭಾಳ ನೋವಾಗಿದೆ. ಅದು ಪಾಕಿಸ್ತಾನದಲ್ಲಿ ಇವ್ರು ಮಾಡಿರೋದು ಇದು ಸಾಕಾಗಲ್ಲ, ಇನ್ನೂ ಭಾಳ ಮಾಡಬೇಕಾಗುತ್ತೆ. ನಮ್ಮ ಅಮಿತ್ ಶಾ ಅವ್ರಿಗೆ ಮತ್ತು ಮೋದಿ ಅವ್ರಿಗೆ ನಾನು ನಿಜವಾಗ್ಲೂ ಶ್ಲಾಘನೆ ಹೇಳ್ತೀನಿ. ಇದು ಈ ಡಿಸೈಡ್ ಮಾಡಿರೋದು ನಿಜವಾಗ್ಲೂ ನಾವು ಒಪ್ಕೊಳ್ಳೋ ಮಾತಿದು. ಶಾಂತಿಯಾಗಿರಬೇಕು, ಯುದ್ಧ ಮಾಡಬಾರ್ದು, ಯುದ್ಧ ಅವಶ್ಯಕತೆ ಸರ್ ಶಾಂತಿಯಾಗಿರೋ ತೋಟನೇ ನಮ್ಮದು. ಭಾರತ ಅಂದರೆ ಶಾಂತಿ ತೋಟನೇ. ಅದಕ್ಕೆ ಕೆದಕಿರೋದು ಯಾರು ಸರ್? ನಮ್ಮ ಕಾಲನ್ನ ಅವರೇ ಇದು ಮಾಡಿರೋದು. ಶಾಂತಿ ತೋಟನ ಹಾಳು ಮಾಡಿರೋದು ಅವರೇ ಬಂದು ನಮ್ಮ ಭಾರತದ ಒಳಗಡೆ ಗಡಿ ಒಳಗಡೆ ಬಂದು ಕೇಳಿ ಹೊಡೆದು ಕಳ್ಳರ ಥರ ಬಂದು ಹೊಡೆದಿರೋದು. ಅದು ಯಾರು ಒಪ್ಪ ಮಾತಲ್ಲ. ನಮ್ಮ ಶಾಂತಿ ತೋಟನ ಅವರು ಹಾಳು ಮಾಡಿದ್ದಾರೆ. ಈಗ ನಾವು ಅದಕ್ಕೆ ಪ್ರತೀಕಾರ ಮಾಡಲೇಬೇಕಾಗುತ್ತೆ. ವಶಪಡಿಸ್ಕೊಳ್ಳೋಕೆ ಇದೆ ಒಳ್ಳೆ ಟೈಮ್. ಖಂಡಿತವಾಗ್ಲೂ ಸರ್, ಈ ಅವಕಾಶನ ನಿಜವಾಗ್ಲೂ ಹೇಳ್ತೀನಿ ನೋಡಿ, ಮುಂದೆ ನಮ್ಮ ಮಕ್ಕಳಿಗೆ ಇಂಥ ಅವಕಾಶ ಸಿಗಲ್ಲ, ನಮ್ಮ ಪೀಳಿಗೆಗೂ ಸಿಗೋದಿಲ್ಲ. ಈ ಅವಕಾಶನ ನಾವು ನಿಜವಾಗ್ಲೂ ಉಪಯೋಗ ಮಾಡ್ಕೋಬೇಕು. 100% ಮತ್ತೆ ನಾವು ವಶಕ್ಕೆ ತಗೊಳ್ಳೇಬೇಕು POKನ. ಆಪರೇಷನ್ ಸಿಂಧೂರ ಅಂತ ಹೆಸರು. ಒಳ್ಳೆ ಹೆಸರು ಸರ್. ಅದು ನಮ್ಮ ಹೆಣ್ಮಕ್ಳಿಗೆ ಆ ಸಿಂಧೂರನ ಅಳಿಸೋಗಿದ್ದಾರೆ. ಆ ಸಿಂಧೂರಿಗೆ ಏನು ಬೆಲೆ ಅಂತ, ಭಾರತದಲ್ಲಿ ಎಷ್ಟು ಬೆಲೆ ಕೊಡ್ತೀವಂತ ಅವ್ರಿಗೆ ಗೊತ್ತಾಗಬೇಕು ಇದ್ರ ಮೂಲಕ ಅಲ್ವರಾ. ಇದ್ರ ಮೂಲಕನೇ ಅವ್ರಿಗೆ ನಮ್ಮ ಸಿಂಧೂರ ಅಳಿಸಿ ಹಾಕಿರೋದಕ್ಕೋಸ್ಕರ ಇದ್ರ ಮೂಲಕ ನಮ್ಗೆ ಸಿಂಧೂರಕ್ಕೆ ಎಷ್ಟು ಹೆಣ್ಮಕ್ಳಿಗೆ ಬೆಲೆ ಇದೆ ಅಂತೇಳಿ ಪಾಕಿಸ್ತಾನಕ್ಕೆ ಗೊತ್ತಾಗಬೇಕು. ನಾವು ಎಷ್ಟು ಗೌರವ ಕೊಡ್ತೀವಿ ಹೆಣ್ಮಕ್ಳಿಗೆ ಅಂತೇಳಿ. ನಮ್ಮ ಹೆಣ್ಮಕ್ಳ ಮುಂದೆನೇ ಅವರು ಯಜಮಾನ್ರುಗಳಿಗೆ ಅವರು ಗಂಡಸರಿಗೆ ಹತ್ಯೆ ಮಾಡಿದ್ದಾರೆ. ಇದು ಪ್ರತ್ಯುತ್ತರ ಒಳ್ಳೆ ಇದು ಮಾಡಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಿಂದ ನಾವು ಎಷ್ಟು ಅನ್ಯಾಯವಾಗಿ ಎಷ್ಟು ಹೀನಾಯವಾಗಿ ಬದುಕ್ತಾ ಇದ್ದೀವಿ ಅಂತಂದರೆ ಸುಭಾಷ್ ಚಂದ್ರ ಬೋಸ್ ಅಂತ ಇರಬೇಕಾಯಿತು. ನಮ್ಮ ಗಾಂಧಿ ಏನು ಮಾಡಿದರು ಅಂದರೆ ಕೋಲ್ ಇಟ್ಕೊಂಡು ತಿರುಗಾಡಬೇಕು, ಬಾರ್ ಚಟಿ ತಗೋಬೇಕಾಯಿತು. ಆಗಲೇ ನಮ್ಮ ದೇಶ ಸರಿ ಆಗ್ತಿತ್ತು, ನಮಗೆ ಆಗಲಿ ಅವ್ರಿಗೆ ಆಗಲಿ. ಇವತ್ತು ಯುದ್ಧ ಮಾಡಬಾರ್ದು ಅಂತ ನೀನು ಹೇಳಿದೆ, ಶಾಂತಿ ಕದಲತೆ ಅಂತ. ಆದರೆ ನಾವು ಯುದ್ಧ ಆದರೆ ಏನಾಗ್ತೀವಿ ಗೊತ್ತಾ? ಸುಮಾರು 10 ವರ್ಷ ಹಿಂದೆ ಹೋಗ್ತೀವಿ, ಆರ್ಥಿಕ ಸ್ಥಿತಿ ಹಿಮ್ಮೆಡುತ್ತೆ. ಅದೆಲ್ಲ ಯೋಚನೆ ಮಾಡ್ಕೊಂಡು ಕುಂತ್ರೆ ನಾವು ಕಾಲಿಗೂ ಸಹ ಧೂಳಿ ಪಟಾಗಿ ಹೋಗ್ತೀವಿ. ಅದು ನಾವು ಹಾಕಬಾರ್ದು, ನಾವು ಹೆದರಬಾರ್ದು. ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಇವತ್ತಿಂದಲೇ ಪಣ ತೊಟ್ಟು ಡೈಲಿ 1 ರೂಪಾಯಿನ ನಮ್ಮ ಸೈನಿಕರಿಗೆ ಸಂದಾಯ ಮಾಡಿದರೆ ನಾವು ಯಾವುದೇ ಕಾರಣಕ್ಕೂ ಹೆದರಬೇಕಾಗಿಲ್ಲ. ನಮ್ಮ ಆರ್ಥಿಕ ಸ್ಥಿತಿ ಹಿಂದುಳಿಯೋದಿಲ್ಲ. ನಾನು ಇಷ್ಟು ಹೇಳಿ ಆಪರೇಷನ್ ಸಿಂಧೂರದ ಬಗ್ಗೆ ಅದು ನೋಡಿ ಸಹ, ನಮ್ಮ ಹೆಣ್ಮಕ್ಳ ಬಗ್ಗೆನೇ ಭಾರಿ ಗೌರವ ಇದೆ ನಮ್ಮದು. ಹಿಂದೂ ಭಾರತದಲ್ಲಿ ಸ್ತ್ರೀಗೆ ಭಾರಿ ಗೌರವ ಇದೆ. ಅವರು ಆ ಜಾತಿ ಈ ಜಾತಿ ಅನ್ನೋ ಪ್ರಶ್ನೆನೇ ಇಲ್ಲ ನಮ್ಮಲ್ಲಿ. ಆದರೆ ಅವ್ರನ್ನೆಲ್ಲ ಈ ನಮ್ಮನೆ ಬಟ್ಟೆ ಬಿಸಿ ತೋರಿಸಿ ಹೊಡೆದಿದ್ದಾರಲ್ಲ, ಏನಾಗಿದೆ ನಿಮಗೇನು ಯಾರು ಎತ್ತಂತ ಗುರುತಿಸಿ ಹೊಡೆದಿದ್ದಾರಲ್ಲ, ಅದು ನಮ್ಗೆ ಈಗಲೂ ಆಕ್ರೋಶ ಬರುತ್ತೆ. ನಾನು ಒಬ್ಬ BSF ಯೋಧ, ನನಗೂ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಸಿದ್ದರಾಮಯ್ಯ ಅವರೆಲ್ಲ ಒಂದು ಕಡೆ ಶಾಂತಿ ಮಂತ್ರ ಜಪಿಸಿದ್ರು. ಅವನು ಬಡ್ಕೊಂಡು ಸಾಯ್ಲಿ, ನನಗೆ ಬೇಕಾಗಿಲ್ಲ. ಅವನು ಶಾಂತಿನಾರ ಮಾಡಲಿ, ಆ ಶಾಂತಿ ತೋಟಗೋಗಿ ಮನೆ ಕೇಳಲಿ. ನನಗೆ ಆ ಕಥೆನೇ ಗೊತ್ತಿಲ್ಲ. ಇವತ್ತೇ ಬೇಕಾದ್ರೆ ನನ್ನ ಮೇಲೆ ಇಲ್ಲಿಂದ ಹೋಗ್ತಿದ್ದಂಗೆ ಆಕ್ಷನ್ ಮಾಡಿ ಯಾವ ಪೊಲೀಸ್ನರಿಗೆ ಹೇಳಿ ಅಟ್ಯಾಕ್ ಮಾಡಿಸಿರೋ ಚಿಂತೆ ಇಲ್ಲ ಅವರು. ನಮಗೂ ಆದ ಶಕ್ತಿ ಇದೆ. ನಮ್ಮ ಭಾರತೀಯರು ನಾವೆಲ್ಲ ಒಗ್ಗೂಡಿ ಡ್ರೋನ್ ಮೂಲಕ ದಾಳಿ ಮಾಡ್ತಾನೆ. ಅದು ಮಾಡಿದ್ರೆ ನಾವು 1 ಸೆಕೆಂಡಲ್ಲಿ ಕುಂತದ್ದು 5 ನಿಮಿಷದಲ್ಲಿ ಅವ್ರನ್ನ ಉಡಾವಣೆ ಮಾಡ್ತೀವಿ. ನಮ್ಮಲ್ಲಿ ಇನ್ಸಾಟ್ 2 ಇನ್ಸಾಟ್ 3 ಇದೆ. ನಮ್ಮ ಯಾವ ಕೇಂದ್ರದಲ್ಲಿ ಇದೆ ಅದು ಗೊತ್ತಾ? ಅದನ್ನು ಹುಡುಕಕ್ಕೆ ಬರ್ತಾ ಇದ್ದಾರೆ. ಅದು ಸಿಗೋಲ್ಲ ಇವ್ರಿಗೆ. ಯಾವುದೇ ಕಾರಣಕ್ಕೂ ಅಲ್ಲಿಂದ ಇಲ್ಲಿಗೆ ನಮ್ಮ ಈ ಜಿಲ್ಲೆಗೆ, ಪಕ್ಕದ ಜಿಲ್ಲೆಗೆ ಬರೋಕ್ಕಾಗೋದೇ ಇಲ್ಲ. ಅವ್ರ ಕೈಲಿ ಹೊಡೆದು ಉಡಾವಣೆ ಮಾಡ್ತೀವಿ. ಟರ್ಕಿ ಮತ್ತು ಚೀನಾ ಸಪೋರ್ಟ್ ಮಾಡ್ತಾ ಇದೆ. ಅವ್ರು ಏನಾರು ಮಾಡಿ ಕೇಳಿ, ಅವರು ಮುಸ್ಲಿಮ್ಸ್ ರಾಷ್ಟ್ರಗಳು ಮಾಡಬೇಕಾಯ್ತೆ ಮಾಡಿದ್ದಾರೆ. ನಮ್ಮ ಹಿಂದೂ ರಾಷ್ಟ್ರಗಳು ನಮಗೆ ಮಾಡಬೇಕಾಯ್ತು ಮಾಡ್ತಾರೆ. ನಮ್ಮ ರಷ್ಯಾನು ಮಾಡುತ್ತೆ, ನಮಗೆ ಅಮೇರಿಕನೂ ಮಾಡುತ್ತೆ. ಖಂಡಿತ ಈ ಬಿಟ್ಟು ಅಂದರೆ ಇನ್ನು ಸುವರ್ಣ ಅವಕಾಶ ಸಿಗಲ್ಲ. ಇನ್ನು ನಾವು ಇನ್ಯಾವುದನ್ನು ತಂಟೆಗೆ ಹೋಗಕ್ಕಾಗಲ್ಲ. ವಿಶ್ವಸಂಸ್ಥೆ ಮಧ್ಯೆ ಬಂದುಬಿಡುತ್ತೆ, ಅಡ್ಡ ಬರುತ್ತೆ. ಆಗೇನು ಮಾಡೋದು? ನಾವು ಅಣುಬಾಂಬ್, ಅವರಲ್ಲೂ ಅಣುಬಾಂಬ್ ಇದೆ, ನಮ್ಮಲ್ಲೂ ಅಣುಬಿದೆ. ಹಿರೋಸಾಮಿ ಆಗುತ್ತೆ ಅಂತೇಳಿ ನಮ್ಮ ಮೋದಿಯವರು ಚಿಂತನೆ ಮಾಡ್ತಾ ಇದ್ದಾರೆ. ಮಾಡಬಾರ್ದು ಅಂತ. ಇನ್ಯಾವನ ಕಾಪರ್ನ ಕೈ ಸಿಕ್ಕಿದ್ರೆ ಇಷ್ಟೊತ್ತಿಗೆ ನಮ್ಮ ದೇಶನ ಆಂದೋಲನ ಮಾಡಿ, ಅಲ್ಲೋಲ ಕೊಲ್ಲೋಲ ಮಾಡಿ, ಯುದ್ಧನೂ ಮಾಡಿಸಿ ಕೈ ಬಿಟ್ಟು ನಮ್ಮನ್ನು ಧೂಳಿಪಟ ಮಾಡಿರೋರು. ಯಾಕೆ ಶಾಂತಿಯಿಂದ ಇದ್ದಾರೆ ಅಂದರೆ ನಮ್ಮ ಮೋದಿ ಮತ್ತು ಅಮಿತ್ ಶಾ ಶಾಂತಿ ಮಂತ್ರ ಜಪಿಸ್ಲಿ. ನಾವು ಸುಮಾರು 10 ವರ್ಷದಿಂದ 20 ವರ್ಷ ಹಿಂದಕ್ಕೆ ಹೋಗ್ತೀವಿ. ನಾವು ಅವ್ರ ಮೇಲೆ ದ್ವೇಷ ಕಾರದೇ ಒಂದು ದೊಡ್ಡದಲ್ಲ. ಆದರೆ ಅದಕ್ಕೆ ತಕ್ಕ ಉತ್ತರ ಕೊಟ್ಟು ಸುಮ್ಮನೆ ಇರಬೇಕಷ್ಟೆ, ನನ್ನ ಅಭಿಪ್ರಾಯ ಅಷ್ಟೇ. ನಿಜವಾಗ್ಲೂ ಸಂತೋಷನೇ. ನನಗನ್ಸೋ ಮಟ್ಟಿಗೆ ಇದು ಆಗಬೇಕಾಗಿದ್ದೇನೆ. ದಯವಿಟ್ಟು ಸೈನಿಕರಿಗೆ ನಾವು ಸಹಾಯ ಮಾಡಬೇಕು, ಎಂಕರೇಜ್ ಕೊಡಬೇಕು ಅಂತ ನನ್ನ ಮನಸ್ಸಲ್ಲಿದೆ. ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟಿರುವಂಥದ್ದು ಅದು ನಮ್ಮ ಭಾರತೀಯ ಒಂದು ಚಿಹ್ನೆ. ಅದು ನಮ್ಮ ಹೆಂಗಸರಿಗೆ ಸಿಕ್ಕಿರುವಂಥ ಒಂದು ಭಾಗ್ಯ. ಅದನ್ನು ಕಿತ್ಕೊಳ್ಳೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇಬ್ಬರ ಏನೋ ಆಗಿಬಿಟ್ರು ಅನ್ನೋದಲ್ಲ, ಯಾರಿಂದಲೂ ಕಿತ್ಕೊಳ್ಳೋಕೆ ಸಾಧ್ಯತೆ ಇಲ್ಲ. ಆದರೆ ಈಗ ಮಾಡ್ತಿರೋ ಕಾರ್ಯನ ಇನ್ನೂ ಬಲವಾಗಿ ಮಾಡಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ ನನಗೆ. ಯುದ್ಧದಲ್ಲಿ ಹೌದು, ನಮ್ಮ ಭಾರತ ಕಂಡ್ರೆ ಎಲ್ರಿಗೂ ಹೆದರಿಕೆ ಇರಬೇಕು. ಇದ್ದಾರಪ್ಪ, ನಾವು ಏನೂ ಮಾಡೋಕ್ಕಾಗಲ್ಲ ನಮ್ಮನ್ನು ಅವರು ಅನ್ನೋ ಥರ ಇರಬೇಕು ಅಂತ
ನನ್ನ ಅನಿಸಿಕೆ. ಇದೇ ಒಳ್ಳೆ ಟೈಮು. ಇದೇ ಒಳ್ಳೆ ಟೈಮ್. ಮಗ ಕೂಡ ಆರ್ಮಿ ಇವತ್ತು ನಮ್ಮ ಫ್ರೆಂಡ್ ಮಗ ಆರ್ಮಿಯಲ್ಲಿದ್ದಾರೆ. ಖುಷಿ ಇದೆ. ಹೌದು, ಅಲ್ಲೇ ಇದ್ದಾನೆ ಈಗಲೂ ಕೆಲಸದಲ್ಲಿದ್ದಾನೆ. ಅಲ್ಲೇ ಯುದ್ಧದಲ್ಲಿದ್ದಾನೆ. ನನ್ನ ಅಣ್ಣನ ಮಗ ಈಗಲೂ ಯುದ್ಧದಲ್ಲಿದ್ದಾನೆ, ಅಲ್ಲೇ ಇದ್ದಾನೆ ಆತ. ನಾವು ಸಾದಿಕ್ ಅಂತ ಮಧುಗಿರಿಯಿಂದ ಬಂದಿದ್ದೀವಿ ಸರ್. ನಮ್ಮ ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಮೇಲೆ ಒಳ್ಳೆ ನಿರ್ಧಾರ ತೊಗೊಂಡಿದ್ದಾರೆ. ಅವ್ರಿಗೆ ಒಳ್ಳೆ ಬುದ್ಧಿ ಕಲಿಸ್ಬೇಕು. ಯಾಕಂದರೆ ನಾವು ಬೇರೆಯವರು ಅದು ಇವರು ಬಂದಾಗ ಎಷ್ಟೋ ನೋಡಿದ್ರು, ಈ ಥರ ಪ್ರಧಾನಿ ನಾವೆಲ್ಲೂ ನೋಡಲಿಲ್ಲ. ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ರು. ಅವ್ರಿಗೆ ಒಳ್ಳೆ ಒಂದು ಬುದ್ಧಿ ಕಲಿಸ್ಬೇಕು ಸರ್. ನಾವೆಲ್ಲ ಅವ್ರು ಭಾರತೀಯರಾಗಿ ಒಗ್ಗಟ್ಟಾಗಿದ್ದೀವಿ. ಸೊ ಒಗ್ಗಟ್ಟಾಗಿದ್ದೀವಿ ಏನಂದರೆ ನಾವು ಅವ್ರಿಗೆ ಬುದ್ಧಿ ಕಲಿಸಿ ಪ್ರತಿ ಸಲನೂ ಇದೇ ಅವರು ಚೇಷ್ಟೆಗಳು ಮಾಡ್ತಾ ಇರ್ತಾರೆ, ಬಿಡಬಾರ್ದು ಅಂತ ಈ ಸಲ ನಾನು ಕೇಳ್ಕೊಂತೀನಿ ಸರ್ ಅವ್ರ ಹತ್ರ. ಒಳ್ಳೆ ಟೈಮ್. ಇಲ್ಲ ಬಿಡಿ ಸರ್, ಅವ್ರ ಕೈಲಿ ಆಗಲ್ಲ, ನಾವು ಬಿಡಲ್ಲ. ಅವ್ರು ಬಂದರೂ ಸಹ ಅವ್ರ ಕೈಲಿ ಏನು ಮಾಡ್ಕೊಳಕ್ಕಾಗಲ್ಲ. ಹೋಗ್ತಾ ಇರ್ಬೇಕು ಮನೆಗೆ ಅಷ್ಟೇ ಅವ್ರು ವಾಪಸ್ಸು. ಈಗೇನು ಈಗಾಗಲೇ ನಷ್ಟ ಅವರು ಅನುಭವಿಸಿದ್ದಾರೆ, ಅದನ್ನು ಸುಧಾರಿಸ್ಕೊಳ್ಳಿ ಸಾಕು ಅವರು. ಗೊತ್ತಾಯ್ತಾ? ಅಷ್ಟಕ್ಕೆ ಅವ್ರು ತೊಟ್ಕೊಳಕ್ಕೆ ಆಗ್ತಿಲ್ಲ ಈಗ ಅವರು. ಇಲ್ಲಿಗಾಗಲೇ ಸಿಂಧೂರ ತುಂಬ ಒಳ್ಳೆ ಹೆಸರು ಸರ್. ಅದು ತುಂಬ ಒಳ್ಳೆ ಹೆಸರದು, ತುಂಬ ಚೆನ್ನಾಗಿದೆ. ಸಕ್ಸಸ್ ಆಗುತ್ತೆ ಸರ್. ಇದು 100% ಸಕ್ಸಸ್ ಆಗುತ್ತೆ ಸರ್. ಸರ್, ಇದರಲ್ಲಿ ನರೇಂದ್ರ ಮೋದಿ ಬಗ್ಗೆ ನಾವು ತುಂಬ ಇದನ್ನು ಅವ್ರಿಗೆ ಅಪ್ರಿಷಿಯೇಟ್ ಮಾಡಬೇಕು. ಯಾಕೆ ಅಂತಂದರೆ ಯಾರು ಕೂಡ ಭಯೋತ್ಪಾದನೆ ವಿರೋಧವಾಗಿ ಇಷ್ಟೊಂದು ಒಳ್ಳೆ ನಿರ್ಧಾರ ತಗೊಂಡೇ ಇರಲಿಲ್ಲ. ಆದರೆ ಟೆರರಿಸ್ಟ್ ಬಗ್ಗೆನೇ ವರ್ಲ್ಡಲ್ಲಿ ಯಾರೂ ಕೂಡ ಡಿಸೈಡ್ ಮಾಡಿದಂಥ ತೀರ್ಮಾನವನ್ನು ಈ ದಿನ ತಗೊಂಡು ಅವರಿಗೆ ಬುದ್ಧಿ ಕಲಿಸ್ತಾ ಇರೋದು ನಮ್ಮ ಒಂದು ಪ್ರಧಾನಿಯನ್ನು ಹೆಮ್ಮೆ ಅನ್ಬೋದು. ಟಾರ್ಗೆಟ್ ಮಾಡ್ತಕ್ಕಂಥ ಪಾಕಿಸ್ತಾನದಲ್ಲಿ ಇವಾಗ ಪೂರ್ತಿ ಆರ್ಥಿಕವಾಗಿ ಹೊರಟೋಗಿದೆ. ಅದು ಆಲ್ರೆಡಿ ಇವಾಗ ಇಸ್ಲಾಮಾಬಾದ್ ಹೋದ್ಮೇಲೆ ಅವ್ರು ಇನ್ನೇನೂ ಮಾಡೋಕ್ಕಾಗಲ್ಲ. ಯಾವುದೇ ಕಾರಣಕ್ಕೂ ಅವರು ಇದೂ ಮಾಡೋಕ್ಕಾಗಲ್ಲ. ಮತ್ತು ನಮ್ಮ ಇಂಡಿಯಾದಲ್ಲಿ ಈ ಪರಿಸ್ಥಿತಿನಲ್ಲಿ ನಾವು ಯಾವ ಟೈಮಲ್ಲಿ ಬೇಕಾದ್ರೂ ಅದನ್ನು ವಶ ಮಾಡ್ಕೋಬೋದು. ಅಷ್ಟೊಂದು ಟೆಕ್ನಿಕಲ್ ಆಗಲಿ ಇನ್ನೊಂದಾಗಲಿ ಎಲ್ಲದ್ರಾಗೂ ನಾವು ಇದಿದ್ದೀವಿ. ಅಂದರೆ ವರ್ಲ್ಡಲ್ಲಿ ಪ್ರಧಾನಮಂತ್ರಿ ತಗೊಳ್ತಕ್ಕಂಥ ಡಿಸಿಷನ್ನ ಯಾರೂ ಕೂಡ ಇದುವರೆಗೂ ಟೆರರಿಸಮ್ ಬಗ್ಗೆ ತಗೊಂಡಿರಲಿಲ್ಲ. ಆ ಥರದಲ್ಲಿ ನಾವು ಯಾವುದೇ ಸಮಯದಲ್ಲಿ ಬೇಕಾದ್ರೆ 100% ಈಗ 4ನೇ ಸ್ಥಾನದಲ್ಲಿ ಬಂದುಬಿಡ್ತಾ ಇದೆಯಲ್ಲ, GDP ಎಲ್ಲ ಬಂದುಬಿಡ್ತಾ ಇದೆ. 4ನೇ ಸ್ಥಾನದಲ್ಲಿ 100% ಬರ್ತಾ ಇದೆ. ಇದಕ್ಕೆಲ್ಲದಕ್ಕೂ ಇನ್ನೂ ಪಾಕಿಸ್ತಾನ ತುಂಬ ಭಯ ಪಡಬೇಕಾಗ್ತೈತಿ. ಯಾವುದೇ ಕಾರಣಕ್ಕೂ ಎಲ್ಲೂ ಭಯೋತ್ಪಾದನೆ ಎಲ್ಲ ಅವ್ರು ಇನ್ನು ಯಾವುದೇ ಕಾರಣಕ್ಕೂ ಯಾವುದೇ ದೇಶಕ್ಕೂ ಇನ್ನು ಅವರು ಮಾಡೋ ಆಗಿಲ್ಲ. ಆ ಥರದಲ್ಲಿ ತೀರ್ಮಾನ ತೊಗೊಂಡಿದೆ ಸರ್. ಅದು ತುಂಬ ನೋವಿನ ಸಂಗತಿ. ಯಾಕೆ ಅಂತಂದರೆ ಅವರೇನು ಯಾರೇ ಇದನ್ನು ಮಾಡಿರಲ್ಲ. ಅವರು ಟೂರಿಸಮ್ಗೆ ಹೋಗಿದ್ದಂಥವ್ರನ್ನ ಏಕ್ದಮ್ ಹೊಡೆದ್ಬಿಟ್ರೆ ಯಾರು ತಾನೇ ಸುಮ್ಮನಿರ್ತಾರೆ. ಆ ಥರ ತೀರ್ಮಾನ ತಗೊಂಡವ್ರೆ ಪ್ರಧಾನಮಂತ್ರಿ ಅವರು. ಅವತ್ತೇ ಸಿಂಧೂರ ಅಂತ ಇದನ್ನು ಮಾಡಿ ಅವ್ರು ಯಾವ ಥರ ನಮ್ಮ ಹೆಣ್ಮಕ್ಳಿಗೆ ಇದನ್ನು ಮಾಡಿದ್ರು ಅದೇ ಥರ ರಿವರ್ಸ್ ಆಗಿ ಅದನ್ನು ಮಾಡಿದ್ದು ಅವರೇ ಕೊಟ್ಟಂಥ ಹೆಸರದು ಸಿಂಧೂರ ಅಂತ. ಆಪರೇಷನ್ ಸಿಂಧೂರ ಅಂತ ಕೊಟ್ಟು ಅದನ್ನು ಆ ಥರ ಮಾಡಿರ್ತಕ್ಕಂಥದ್ದು. ದೇಶ ಬಿಟ್ಟು ಹೋಗಿದ್ದಾರೋ, ಬಚ್ಚಿಕೊಂಡಿದ್ದಾರೋ, ಇನ್ನು ಏನೇನು ಬೇಕಾರೋ ಆಕತೆ. ಆ್ಯಕ್ಚುಲಿ ಅಂದರೆ ಅಲ್ಲಿದ್ದ ಒಬ್ಬ ಸಂಸತ್ತು ಮಿನಿಸ್ಟ್ರೇ ಹೇಳ್ತಾ ಇದ್ದಾನೆ, ಅವನೇ ಒಬ್ಬ ಹತ್ಕೊಂಡು ಹೇಳ್ತಾ ಇದ್ದಾನೆ ಇವತ್ತು, ನಮಗೆ ಯಾಕೆ ಥರ ತೀರ್ಮಾನ ತೊಗೊಂಡ್ರಿ ಇಂಡಿಯಾ ಮೇಲೆ ಅಂತ ಹೇಳಿ ಅವನು ಹತ್ಕೊಂಡು ಹೇಳ್ತಾನೆ, ಪಾಕಿಸ್ತಾನ ದೇವರೇ ಕಾಪಾಡಬೇಕು ಅಂತ ಅವನೇ ಓಪನ್ನಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ. ಆ ಥರ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಇನ್ನು ಸ್ವಲ್ಪ ದಿನ, ಇನ್ನು 2-3 ದಿನ, ವಾರದೊಳಗೇನೆ ಪಾಕಿಸ್ತಾನದಲ್ಲಿ ಮಂಡಿಯೂರಿ ನಮಗೆ ಶರಣಾಗೋದು 100%. ಅದು ಒಳ್ಳೆಯದು ರೀ. ಈಗ ನಮ್ಮ ಅಮಾಯಕರನ್ನ ಅವರು ಬಲಿ ತಗೊಂಡಾಗ ನಾವು ಪ್ರತೀಕಾರ ತೀರಿಸಲೇಬೇಕು. ನಾವು ಪ್ರತೀಕಾರ ತೀರಿಸಲಿಲ್ಲ ಅಂದರೆ ನಾವೇಂತಕ್ಕಿರಬೇಕು? ನಮ್ಮ ದೇಶ, ನಮ್ಮ ಭಾಷೆ ಅನ್ನೋದು ನಮ್ಮಲ್ಲಿ ಇರಬೇಕು. ಪ್ರತಿಯೊಬ್ಬ ಭಾರತೀಯನಲ್ಲೂ ಅದಿರಬೇಕು. ಇಲ್ಲಿ ಜಾತಿ ಭೇದ ಪಕ್ಷ ಏನು ಬೇಡ. ಇಲ್ಲಿ ಎಲ್ಲರೂ ಒಂದೇ. ಯು ಆರ್ ಇಂಡಿಯನ್ಸ್. ಇದನ್ನು ಮೊದಲು ತಿಳ್ಕೊಬೇಕು. ನಮ್ಮ ಭದ್ರತೆ ವೈಫಲ್ಯ ಅದೂ ಕಾರಣನೇ. ಮೊದಲು ನಾವು ಭದ್ರತೆ ಕೊಡಬೇಕಾಯಿತು. ಅದನ್ನು ತಪ್ಪು ಮಾಡಿದ್ದಾರೆ ನಮ್ಮ ದೇಶದಲ್ಲಿ, ಇಲ್ಲ ಅಂತಲ್ಲ. ಆದ್ರೂ ಅವರು ಬಂದಿಷ್ಟು ಇಲ್ಲಿ ರೋಷಾವೇಶವಾಗಿ ನಮ್ಮ ಇವ್ರುಗಳ್ನೆಲ್ಲ ಬಲಿ ತೊಗೊಂಡ್ರಲ್ಲ. ನಾವು 26ಕ್ಕೆ ಅವ್ರಿಗೆ ಒಂದು 2,000 ಬೇಡವಾ ನಮಗೆ? ನಮ್ಮ ದೇಶಕ್ಕೆ ಅವ್ರು ಇರೋರು ಎಷ್ಟು ಕೋಟಿ, ನಾವಿರೋರು ಎಷ್ಟು ಕೋಟಿ ಅಷ್ಟೇ. ಆದ್ರಿಂದ ನಮ್ಗೆ ಶಾಂತಿ ಮಂತ್ರ ಜಪಿಸಿದ್ರು ನೋಡಿ, ಅದು ಕಾಮನ್ನು. ಶಾಂತಿ ಮಂತ್ರ, ಗಾಂಧಿನೂ ಶಾಂತಿ ಮಂತ್ರ ಹೇಳಿದ್ದಾರೆ. ನೀವಿದ್ರು ಅದೇ ಹೇಳೋದೆ, ಸಿದ್ದರಾಮಯ್ಯನೂ ಅದೇ ಹೇಳೋದೆ, ಇನ್ನೊಬ್ಬ ಅಪೋಸಿಷನ್ ಪಾರ್ಟಿಯವ್ರು ಯಾರನ್ನೇ ಇದ್ರೂ ಎಲ್ಲ ಸ್ವಲ್ಪ ಶಾಂತಿಯಿಂದ ಹೋಗೋಣ ಅಂತ ಹೇಳ್ತಾರೆ. ನಾಳೆ ದಿನ ಹೆಚ್ಚು ಕಮ್ಮಿ ಆದಾಗ ಹಿಂಗೆ ಸ್ಟೇಟ್ಮೆಂಟ್ ಕೊಟ್ರಿ ಅನ್ನೋ ಒಂದು ದೂರ ಬರುತ್ತೆ ಅನ್ನೋ ಒಂದು ಭಾವನೆಯಿಂದ ಅವ್ರು ಕೊಟ್ಟಿರ್ಬೋದು. ನಾನು ಹೇಳ್ದ ಪಕ್ಷ ಭೇದ ಬೇಡ. ಇಲ್ಲಿ ಯಾವುದೇ ಒಂದು ಜಾತಿ ಅಲ್ಲ. ಇದು ನಮ್ಮ ಭಾರತ ದೇಶ. ನಮ್ಮ ಭಾರತ ದೇಶಕ್ಕಾಗಿರ್ತಕ್ಕಂಥ ನೋವು. ನಮ್ಮ 26 ಜನ ಅಲ್ಲ ಅವರು ಹೋಗಿರೋದು, ಅವರ ವಂಶಕ್ಕೆ ಎಷ್ಟು ನೋವಿರುತ್ತೆ ಅದು ನಾವೆಲ್ಲ ತಿಳ್ಕೊಬೇಕು. ಅವ್ರನ್ನ ಇವತ್ತರ ಒಳ್ಳೆಯದೇ ಅಲ್ಲ. ಏನನ್ನ ಸಿಂಧೂರನ ಇಕ್ಕೊಳ್ಳಿ, ಏನನ್ನ ಇಕ್ಕೊಳ್ಳಿ, ನಮಗೆ ಪ್ರತೀಕಾರ ಬೇಕು. ಇಲ್ಲಿ ಪ್ರತಿಯೊಬ್ಬ ಇಂಡಿಯನ್ಸು
ಪ್ರತಿಯೊಬ್ಬ ಇಂಡಿಯನ್ಸು ನಾವೇಳಿ ಇಲ್ಲಿ ಜಾತಿ ಭೇದ ಮಾಡೋಕ್ಕೆ ಹೋಗಿಲ್ಲ. ಇಲ್ಲಿ ಇವರು ಹಿಂದೂ ಮುಸ್ಲಿಂ ಅಂತ ಇವತ್ತು ಅದನ್ನು ನಡೆಸ್ತಿರೋರು ಯಾರು ಮೇಡಮ್ ಯಾರವರು? ಹಾಂ, ಸಿಕ್ಕು ಹಿಂದೂ ಭೇದ ಇದೆಯಾ ನಮ್ಮಲ್ಲಿ? ನೀವು ಕುಡಿತಿರೋದು ಗಾಳಿ, ನಾನು ಕುಡಿಯೋದು ಗಾಳಿ. ಹೌದು, ಮತ್ತು ಅದರಿಂದ ದೇಶ ಅಭಿಮಾನ ಅಷ್ಟೇ. ಇಲ್ಲಿ ಜಾತಿಗಳ ಅಭಿಮಾನಗಳು ಇಕ್ಕಂಬೇಡಿ, ದೇಶ ಅಭಿಮಾನ ಇಕ್ಕೊಳ್ಳಿ. ಯುದ್ಧ ಆಗಬೇಕು ಅಂತ ಅಲ್ಲ, ಒಳ್ಳೆಯದು ಅಲ್ಲ. ಅವರು ಪೂರ ನಶವಾಗ್ಬಿಟ್ರೆ ಇನ್ನೂ ಒಳ್ಳೆಯದು. ಯಾಕಂದ್ರೆ ಉಗ್ರಗಾಮಿಗಳನ್ನು ಬೆಳೆಸ್ತಿರೋದೇ ಅವರು. ಅದು ಸರ್ವನಾಶ ಆಗಬೇಕು. ನೋಡಿ, ಇವತ್ತು ನೀವು ಇಲ್ಲಿ ಫ್ರೀಯಾಗಿ ಬಂದು ನಿಂತಿದ್ದೀರಾ ಅಂದರೆ ಇಲ್ಲಿ ಸೇಫ್ಟಿ ಐತೆ ಅಂತ ಬಂದು ನಿಂತಿದ್ದೀರಾ. ಸೇಫ್ಟಿ ಇಲ್ಲ ಅಂದರೆ ನೀವೆಲ್ಲಿ ಬರ್ತೀರಾ? ಹಾಗೆ ನಮ್ಮವರೇನೋ ಸಂತೋಷವಾಗಿಲ್ಲ, ನಾವು ಓಡಾಡ್ಕೊಂಡು ಬರ್ತೀವಿ ಅನ್ನೋದಕ್ಕೆ ಒಂದು ಫ್ರೀನೆಸ್ ಇಲ್ಲ ಅಂದಮೇಲೆ ನಾವು ಪ್ರಜೆಗಳಾಗಿ ಯಾಕೆ ಭೂಮಿ ಮೇಲೆ ಇರಬೇಕು?